ಕಾಂಗ್ರೆಸ್ನಲ್ಲಿ ಟೆನ್ಷನ್ ಇದೆಯಾ ರಾಮಕೃಷ್ಣ ಅವರೇ? ಟೆನ್ಷನ್ ಇಲ್ಲ. ತಾವು ಹೇಳ್ತಾ ಇದ್ರಿ, ಇವಾಗ ಇಷ್ಟೊತ್ತು ತೋರಿಸ್ತಾ ಇದ್ರಿ, ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ JDU ನಿತೀಶ್ ಅವರು ಹೋಗಿದ್ದಾರೆ, ನಮ್ಮ ಒಕ್ಕೂಟದಿಂದ ಹೊರಗಡೆ ಇದ್ದಾರೆ ಅಂತೇಳಿ. ಇನ್ನು ನಮಗಿನ್ನೂ ಮಾಹಿತಿ ಬಂದಿಲ್ಲ, ಅವ್ರ ಒಕ್ಕೂಟದಿಂದ ಹೊರಗಡೆ ಹೋಗಿಲ್ಲ. ಇನ್ನು ನಮ್ಮ ರಾಷ್ಟ್ರೀಯ ಇರ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಏಕಾಏಕಿ ಅದು ಮಾತಾಡೋದು ತಪ್ಪಾಗುತ್ತೆ, ನಾನು ನಾಳೆ ಡೆಹ್ರಾಡೂನ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಅವ್ರನ್ನ 1 to 1 ಮಾತಾಡ್ಬಿಟ್ಟು ಮುಂದೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ತೀನಿ. ಒಂದಂತೂ ನಿಜ, ಈ ದೇಶದಲ್ಲಿ 2014ರಿಂದ 2013ರಿಂದನೇ ಸ್ಟಾರ್ಟ್ ಆಯಿತು ಬೇರೆ ಪಾರ್ಟಿಲಿ ಇರ್ತಕ್ಕಂಥವ್ರನ್ನ ಸೆಳಿತಕ್ಕಂಥದ್ದು, ಅವ್ರಿಗೆ ದುಡ್ಡಿನ ಆಮಿಷ ತೋರಿಸ್ತಕ್ಕಂಥದ್ದು. ಇನ್ನು 14 ಬಂದ ಮೇಲಂತೂ ಅವ್ರಿಗೆ CBI ED IT ಇಂದ ಎದುರಿಸ್ತಕ್ಕಂಥದ್ದು. ಎಲ್ಲಿ ಮನುಷ್ಯನ ನನ್ನ ನೆರಳು ನನಗೆ ಕಾಣ್ತಾ ಇಲ್ಲ, ಅಲ್ಲಿ ಬರೀ CBI ID ED CBI ಇದ್ದೇ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಗ್ಗೋಲೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಹೇಳ್ಬೋದು. ಇಂಡಿಯಾ ಒಕ್ಕೂಟದಿಂದ ಇನ್ನೂ ಹೋಗಿಲ್ಲ ಅವರು. ಇಂಡಿಯಾ ಒಕ್ಕೂಟದಲ್ಲಿ ಇರ್ತಕ್ಕಂಥ 28 ಪಾರ್ಟಿಗಳು ಕೂಡ ನಮ್ಮೊಟ್ಟಿಗಿದ್ದಾವೆ. ಆದರೆ ಆ ರಾಜ್ಯ ಮಟ್ಟದಲ್ಲಿ ಸೀಟ್ ಶೇರಿಂಗ್ ವಿಚಾರವಾಗಿ ಈ ಒಂದು ಗೊಂದಲ ಇದೆ ಅಂತಕ್ಕಂಥ ಸತ್ಯ. ಅದು ಒಂದು ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದನ್ನು ಯಾವ ರೀತಿಯಾಗಿ ಸಂಭಾಳಿಸಬೇಕು, ನಿಭಾಯಿಸಬೇಕು ಅಂತಕ್ಕಂಥದ್ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಚೂಣಿಯಲ್ಲಿದ್ದಾರೆ. ಅವರು ಕೂಡ ನಾಳೆ ಹೋಗಿ ಅವ್ರು ಭೇಟಿಯಾಗಿ ಅವರನ್ನ ಮನವೊಲಿಸಿ ಇಂಡಿಯಾ ಒಕ್ಕೂಟದಲ್ಲೇ ಉಳ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ. ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇಂಡಿಯಾ ಒಕ್ಕೂಟದ ಅಥವಾ ಕಾಂಗ್ರೆಸ್ದ ಸರ್? ಹೌದು, ಭಾರತ್ ಜೋಡೋ ನ್ಯಾಯ ಯಾತ್ರೆ ಕಾಂಗ್ರೆಸ್ ದೇಶದ್ದು. ಹಾಗಾದ್ರೆ ಇಡೀ ದೇಶದ ಸಮಸ್ತ 140 ಕೋಟಿ ಜನಕ್ಕೆ ಸಂಬಂಧ ಇಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ? ಹೇಳ್ಬೋದು, ಅದು ಪಾರ್ಟಿ ಉದ್ದೇಶದಿಂದ ಹೇಳಿರ್ಬೋದ್ರಿ. ಅವ್ರ ಪಾರ್ಟಿ ಅವ್ರ ವೈಯಕ್ತಿಕ, ಇಡೀ ಪಾರ್ಟಿನ ನಾವು ಅವ್ರನ್ನ ಕಂಟ್ರೋಲ್ಗೆ ಇಟ್ಕೊಂಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಸಮಾನವಾದಂತ ಅವಕಾಶ ಇದೆ, ಅವ್ರದೇ ಆದಂತ ಪ್ರಜಾಪ್ರಭುತ್ವ ಇದೆ, ಅವ್ರದೇ ಆದಂತ ಪಾರ್ಟಿಯ ಸಿದ್ಧಾಂತಗಳನ್ನು ಒಳಗೊಂಡಿದ್ದಾರೆ. ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನಾವು ಬಿಜೆಪಿ ಅಲ್ಲ. ನೀವು ನಮ್ಮ ದಾರಿಗೆ ಬರದೇ ಹೋದ್ರೆ ಇವತ್ತು ಕೇಜ್ರಿವಾಲ್ ಅವ್ರಿಗೆ ನೇರವಾಗಿ ಕೇಜ್ರಿವಾಲ್ ಅವ್ರು ಟ್ವಿಟರ್ ಅಲ್ಲಿ ಹಾಕ್ತಾರೆ, ಒಬ್ಬೊಬ್ಬನಿಗೆ 25 ಕೋಟಿ ಕೊಡ್ತೀವಿ, ನಿಮ್ ಕೇಜ್ರಿವಾಲ್ ಹೇಗಿದ್ರು ಜೈಲ್ಗೆ ಹೋಗ್ತಾರೆ, ಮತ್ತೆ ನಾವೆಲ್ಲ ಇಡೀ ಸರ್ಕಾರ ಬೆಳೆಸ್ತೀವಿ, ನಾವು ಮತ್ತೆ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬೆದರಿಕೆ ಇಡ್ತಕ್ಕಂಥದ್ದಾದ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಆ ಒಂದು ಕೆಟ್ಟ ಚಾಳಿಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಅವರು ಸ್ವತಂತ್ರ ಇದ್ದಾರೆ. ಆದರೆ ಆಯಾ ರಾಜ್ಯ ಮಟ್ಟಕ್ಕೆ ಆ ಶೀಟ್ ಶೇರಿಂಗ್ ಅಂತಕ್ಕಂಥದ್ದು ಬಂದಾಗ ಗೊಂದಲ ಇರ್ತಕ್ಕಂಥದ್ದು ನಿಜ. ನಾಳೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಹೋಗ್ತಾ ಇದ್ದಾರೆ, ಅದು ಸರಿ ಮಾಡ್ತಾರೆ. ಚಂದ್ರಶೇಖರ್ ಅವರೇ, ಬೆದರಿಕೆ ಆಗ್ತಿರಂತೆ, IT EDನೆಲ್ಲ ಬಳಕೆ ಮಾಡ್ಕೊಳ್ತಿರಂತೆ, ಆಮಿಷ ಹೊಡ್ತಾ ಇದ್ರಂತೆ, ಅದಕ್ಕೋಸ್ಕರ ಇವತ್ತು ಬಿಹಾರದಲ್ಲಿ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕಳ್ಳರು ಸುಳ್ಳ ತುಂಬಿಕೊಂಡಿರೋರಿಗೆ ಅವ್ರಿಗೆ ಪೊಲೀಸು ಭಯ, CBI ಭಯ, EDನೂ ಭಯ. ನೋಡ್ಕೊಂಬಂದು ಇವ್ರ ಜಾತಕವನ್ನ 12 ಲಕ್ಷ ಕೋಟಿ ಹಗರಣ ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾರು ಮಾಡಿಲ್ಲ. UPA ಮಾಡಿದಷ್ಟು ಕಳ್ಳರು ಸುಳ್ಳಿಗೆ ಭಯ ಹಾಗೆ ಆಗುತ್ತಪ್ಪ. ಅದ್ರ ಬಗ್ಗೆ ಹಾಸ್ಯಾಸ್ಪದವಾಗಿ ಉತ್ತರ ಕೊಡೋದಾರೆ 200 ಲಕ್ಷ ಕೋಟಿ ಕಳ್ಳರು. ನೀವು ಆ ರೀತಿ ಉತ್ತರ ಕೊಡೋದಾರೆ ಚಂದ್ರಶೇಖರ್ ದಯಮಾಡಿ, ನಾನು 200 ಲಕ್ಷ ಕೋಟಿ ಕಳ್ಳರು ಅನ್ಬೋದಾ? ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ಅಲ್ಲ, 200 ಲಕ್ಷ ಕೋಟಿ ಕಳ್ಳರು ಅಂತ ಹೇಳ್ಬೋದಾ? ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ಸುಮ್ಮನೆ ಟಿವಿ ಮುಂದೆ ಬಂದು ಸುಳ್ಳು ಹೇಳೋದು ಸಾಮಾನ್ಯ ಜ್ಞಾನ ಇರಬೇಕು. ನೋಡ್ರಿ, ನನ್ನ ಟೈಮ್ 12 ಲಕ್ಷ ಕೋಟಿ ಸುಳ್ಳು ಹೇಳಕ್ಕೆ ಒಂದು ಮಿತಿ ಇರಬೇಕು. ನಿಮಿಷ ನಮ್ಮ ಸಹಾಯಕ್ಕೆ ಬರಬೇಕು. ನೀವು ನಾನು ಯಾರ ಸಹಾಯ ಪತ್ರಕರ್ತ 12 ಲಕ್ಷ ಕೋಟಿ ಎಲ್ಲಿಂದ 12 ಲಕ್ಷ? ಒಂದ್ ನಿಮಿಷ ಮಾಹಿತಿ ಸಾಲ ದೇಶ ಸಾಲ ಕೂತ್ಕೊಳ್ಳಿ ಸರ್. ಚೆನ್ನಾಗಿರೋದಿಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಬಿಟ್ಟು ಹೋಗಿದ್ಯಾಕೆ, ವಾಪಸ್ ಬಂದಿದ್ಯಾಕೆ, ಅದಕ್ಕೆ ಉತ್ತರ ಕೊಡಿ. ಈಗ ಒಂದ್ ನಿಮಿಷ, ಮೊದಲನೇ ಪ್ರಶ್ನೆ ಉತ್ತರ ಕೊಡಿ, ಎರಡನೇ ಪ್ರಶ್ನೆ ಹೋಗ್ತೀನಿ. ಯಾವ್ದು ಕಾಮನ್ವೆಲ್ತ್ ಹಗರಣ ಆಯ್ತು, ಕೋಲ್ ಹಗರಣ ಆಯ್ತು, ಎಲ್ಲ ಹಗರಣಗಳಾಯ್ತು, 12 ಲಕ್ಷ ಕೋಟಿ ಅವ್ರ ಮೇಲೆ ಆರೋಪ ಮಾಡಿದಾಗ್ಲೂ ಇಲ್ಲಿವರೆಗೂ ಅಫಿಷಿಯಲ್ ಹ್ಯಾಂಡಲ್ ಇಂದ ಒಂದೇ ಒಂದು ಡಿನಯಲ್ ಕಾಂಗ್ರೆಸ್ ಇಂದ ಬಂದಿಲ್ಲ. ದಯಮಾಡಿ ಜಗದೀಶ್ ಶೆಟ್ಟರ್ ವಿಚಾರ ನಾನು ಹೇಳಿದೆ ನೋಡಿ, ಒಬ್ರು ಬಂದ್ರು ಒಬ್ರು ಹೋದ್ರು ಅಂತಲ್ಲ. ಇಲ್ಲಿವರೆಗೂ ಯಾರೇ ನಮ್ಮ ಇದರಿಂದ ಏನಾದ್ರು ನೊಂದುಬಿಟ್ಟು ಆಚೆ ಕಡೆ ಪ್ರಶ್ನೆ ಬರ್ತಿರ್ತಕ್ಕಂಥ ಮೇನ್ ಫೌಂಡೇಶನ್ ಆಫ್ ಐಡಿಯಾಲಜಿಗೆ
ಏನು ಬಿಜೆಪಿ ಐಡಿಯಾಲಜಿ? ನೀವು ನಮ್ಮ ಜನಸಂಘ ಇದ್ದಾಗಿಂದ ನಮ್ದು ಒಂದೇ ಐಡಿಯಾಲಜಿ ಥೀಮ್ ಏನಂತ ಹೇಳಿದ್ರೆ ನ್ಯಾಷನಾಲಿಟಿ, ರಾಷ್ಟ್ರೀಯತೆ. ಒಂದ್ ನಿಮಿಷ ಯಾವುದೇ ಕಾರಣಕ್ಕೂ ಏನೋ ಅಸಮಾಧಾನ ಆಗಿ ಏನೋ ನೋವಾಗಿ ಬಿಟ್ಟೋಗಿರೋರು ಸ್ವಲ್ಪ ದಿವಸ ಇರಲ್ಲ, ಮತ್ತೆ ವಾಪಸ್ ಯಾಕೆ ಬರ್ತಾರೆ? ಶಿವಸೇನೆ ಹಂಗೆ ಆಯ್ತು, ಮುಕ್ಕಾಲು ಜನ ವಾಪಸ್ ಬಂದ್ರು, ಬಹಳಷ್ಟು ಜನ ಹೋಗಿರೋರು, ಅದು ಯಾರ್ಯಾರು ಇರ್ಬೋದು, ದೊಡ್ಡವರು ಇರ್ಬೋದು, ಸಣ್ಣವರು ಇರ್ಬೋದು, ಇಲ್ಲಿಂದ ಹೋಗಬೇಕಾದ್ರೆ ನೋವಾದಾಗ ಅದು ಮುಗಿದ ಸಹಜ ಹೋಗ್ತಾರೆ. ಅಲ್ಲಿ ಹೋದಾಗ ಯಾವ ಏನು ದೇಶ ವಿರೋಧಿ ಮನಸ್ಥಿತಿ ಆ ಪಕ್ಷದಿರುತ್ತೆ ಅಥವಾ ಧರ್ಮ ವಿರೋಧಿ ಪಕ್ಷದ ಮನಸ್ಥಿತಿ ಇರುತ್ತೆ, ಅಲ್ಲಿ ಉಸಿರು ಕಟ್ಟತಕ್ಕಂಥ ವಾತಾವರಣ ಆಗುತ್ತೆ. ಇರೋಕ್ಕೆ ಸಾಧ್ಯನೇ ಇಲ್ಲ ರೀ. ನಾವು ಆವತ್ತೇ ಹೇಳಿದ್ವಿ ಜಗದೀಶ್ ಶೆಟ್ಟರ್ ಬಂದೇ ಬರ್ತಾರೆ ಅಂತೇಳಿ. ಅವ್ರು ಉದ್ದಿದ್ದ 9 ತಿಂಗಳಲ್ಲೂ 9 ನರಕ ಕಂಡುಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯಾವ ಧರ್ಮಕ್ಕೋಸ್ಕರ ಯಾವ ದೇಶದ ಒಂದು ಉಸಿರಾಗಿ ನಾವು ನಮ್ಮ ಪಕ್ಷದಲ್ಲಿ ಬೆಳೆದಿರ್ತಾರೆ, ಬೇರೆ ಪಕ್ಷದಲ್ಲಿ ಆ ದೇಶದ ಪಕ್ಷದಲ್ಲಿ ಏನ್ ಮಾಡ್ತಿದ್ದಾರೆ ಸರ್? ಬರ್ತಾರೆ ನೋಡಿ. ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್. ಲಕ್ಷ್ಮಣ್ ಸವದಿಗೂ ಮ್ಯಾಟರ್ ಆಫ್ ಟೈಮ್. ಯಡಿಯೂರಪ್ಪನವರು ಅಷ್ಟೇನೆ ಆಚೆ ಕಡೆ ಹೋದಾಗ ಅವರು ಮತ್ತೆ ಯಾಕೆ ವಾಪಸ್ ಬಂದ್ರು? ಕಲ್ಯಾಣ್ ಸಿಂಗ್ ವಾಪಸ್ ಬಂದ್ರು, ವಾಪಸ್ ಬಂದ್ರು. ಯಾರ್ಯಾರು ಬಿಜೆಪಿ ಬಿಟ್ಟು ಆಚೆ ಕಡೆ ಹೋಗಿದ್ರು ಯಾಕೆ ಇರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಬಿಜೆಪಿನಲ್ಲಿ ತತ್ವ ಸಿದ್ಧಾಂತ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಬದುಕತಕ್ಕಂಥ ಪಕ್ಷ ಅದು. ಆದ್ರೆ ನೀವು ಕಾಂಗ್ರೆಸ್ ಏನಾಗುತ್ತೆ, ಅದು ದೇಶ ವಿರೋಧಿ ಬರೀ ಅಧಿಕಾರಕ್ಕೋಸ್ಕರ ಅಂತ ವಿಷಯದಲ್ಲಿ ನೋಡಿ. ಇವ್ರಿಗೆ ಹೇಳಿದ್ರು MLC ಮಾಡಿದ್ರು, ಆದ್ರೂ ಯಾಕೆ ಉಳಿಯಕ್ಕಾಗಿಲ್ಲ ಜಗದೀಶ್ ಶೆಟ್ಟರ್ಗೆ? ಆ ವಾತಾವರಣ ಇರಕ್ಕಾಗಲ್ಲ ರೀ. ಯಾಕೆಂದ್ರೆ ರಾಮನ್ನ ಇಲ್ಲ ಅಂತಕ್ಕಂಥ ಒಂದು ಶಾಪ ಆಗ್ತಕ್ಕಂಥ ಪಕ್ಷ, ದೇಶದ ವಿರೋಧದಲ್ಲಿ ನೀವು ದೇಶದಕ್ಕೆ ಏನು ವಿರೋಧಿಗಳನ್ನ ನೀವು ನಂಬತಕ್ಕಂಥ ಪಕ್ಷ, ಚೈನಾ ಜೊತೆ MOU ಮಾಡ್ತಕ್ಕಂಥ ಪಕ್ಷ, ಬಾಲಕೋಸ್ಟ್ರಾಗಿ ಹೆಂಗಾಯ್ತು ಅಂತ ಪ್ರಶ್ನೆ ಮಾಡ್ತಕ್ಕಂಥ ಪಕ್ಷ, ಇಡೀ ನಿಮ್ಮ DNA ನಲ್ಲೇನೆ ದೇಶ ವಿರೋಧಿ ತನ ಇದೆ. ಹೆಂಗ್ರಿ ಜಗದೀಶ್ ಶೆಟ್ಟರ್ ಬದುಕಕ್ಕಾಗುತ್ತಲ್ಲಿ? ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾರು ದೇಶದ ಮನಸ್ಥಿತಿನ ಒಳಗಿಟ್ಕೊಂಡಿರ್ತಾರೆ ಅವ್ರು ಮಾತ್ರ ಸಾಧ್ಯ. ಯಾಕೆ ಇದರಿಂದ ಶಿವಸೇನೆ ಆಚೆ ಕಡೆ ಬಂತು? ಯಾಕೆ ಮಮತಾ ಬ್ಯಾನರ್ಜಿ ಆಚೆ ಕಡೆ ಬಂದ್ರು? ಯಾಕೆ ಬಿಹಾರ ಆಚೆ ಕಡೆ ಹೋಗ್ತಾರೆ? ನಿತೀಶ್ ಕುಮಾರ್ ಆಚೆ ಹೋಗ್ತಾರೆ? ಇರೋಕ್ಕೆ ಸಾಧ್ಯ ನೋಡಿ, ಕಾಂಗ್ರೆಸ್ ವಿರುದ್ಧವಾಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋದು ಹೋರಾಟಕ್ಕೆ ಇಳಿದಿದ್ದು ಅಣ್ಣಾ ಹಜಾರೆ. ಯಾಕೆ ಹೇಳಿದ್ರು? ಇವತ್ತಿಗೆ ಅವರು ಮಾಡಿರುವಂತಹ CWC ಸ್ಕ್ಯಾಮು ಏನು ಮತ್ತೆ ಎಷ್ಟೊಂದು ಸ್ಕ್ಯಾಮ್ಗಳು ಮಾಡಿದ್ದಾರೆ. ಫುಲ್ಲು ಇರೋ ಬರೋ ಬ್ಲ್ಯಾಕ್ ಮನಿ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಎಲ್ಲವನ್ನು ಪರಿಶೀಲಿಸಿ ಮಾಡಿದ ನಂತರನೇ ಇವಾಗ ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಹರಿಹಾಯ್ದಿದ್ದು ಬಿಜೆಪಿ ಅವರು ಅಲ್ಲಿ ಕೇಂದ್ರದಲ್ಲಿ ಅಧಿಕಾರ ತಗೊಂಡ್ರು. ಇವಾಗ ಬಿಜೆಪಿ ಅವರು ಮಾಡ್ತಾ ಇರೋ ಪ್ರತಿಯೊಂದಕ್ಕೂ ನೀವು ಹುಳುಕು ಇಡ್ತಾ ಇದ್ದೀರಾ. ಹಾಗೇನೆ ಕಾಂಗ್ರೆಸ್ ಅವರು ಯಾವುದೇ ಒಂದು ನೋಡಿ, ಅಖಿಲೇಶ್ ಯಾದವ್ ಹೇಳ್ತಾರೆ ಕಾಂಗ್ರೆಸ್ ಅವರನ್ನ ನಾವು ನಂಬಬಾರದು ಅಂತ. ಯಾಕೆ ನಂಬಬಾರದು ಅಂದ್ರೆ ಅವರ ಒಳಗಡೆನೆ ಸೀಟ್ ಶೇರಿಂಗ್ ವಿಷಯದಲ್ಲಾಗಲಿ ಇನ್ ಯಾವುದೇ ಒಂದು ಮಾಹಿತಿ ಇದಲ್ಲಾಗ್ಲಿ ಅವರು ಖಂಡಿತವಾಗಿಯೂ ಇವ್ರನ್ನ ಪರಿಗಣಿಸದೆ ಸುಮ್ಮನೆ ಇಂಡಿಯಾ ಅಂತ ಮೈತ್ರಿಕೂಟ ಮಾಡ್ಕೊಂಡಿರೋದಷ್ಟೇ. ಆದ್ರೆ ಕಾಂಗ್ರೆಸ್ ಅವರು ನಾವು ಹೇಳ್ದಂತೆ ನಡಿಬೇಕು ಅನ್ನೋ ಒಂದು ಜಾಯಮಾನದಲ್ಲಿ ಬಂದಿದ್ದಾರೆ. ಇವಾಗ ನೋಡಿ, ಕಾಂಗ್ರೆಸ್ ಅವ್ರನ್ನ ಯಾವ ರೀತಿ ನಂಬೋದು ರೀ? ದೇವೇಗೌಡ ನೋಡಿ 1994ರಲ್ಲಿ ನಿಮ್ಮನ್ನ ಮುಖ್ಯಮಂತ್ರಿ ಆದಂತವ್ರನ್ನ ನಿಮ್ಮನ್ನ ಇಲ್ಲ ಪ್ರಧಾನಮಂತ್ರಿ ಆಗಿ ಕರ್ಕೊಂಡು ಏನೋ ಕುಳಿಸ್ತೀವಿ, 5 ವರ್ಷ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಅವರು ಇವತ್ತು 10 ತಿಂಗಳಲ್ಲಿ ಕೆಳಗಿಳಿಸಿದಂತವ್ರು ಕಾಂಗ್ರೆಸ್ ಅವರು ಮೋಸಗಾರರು. ಕಾಂಗ್ರೆಸ್ ಅಂದ್ರೆ ಕರಪ್ಷನ್, ಕಾಂಗ್ರೆಸ್ ಅಂದ್ರೆ ಕಮಿಷನ್. ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನೀವು ಇದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಇಮ್ಮಿಡಿಯೇಟ್ ಆಗಿ ನೀವು 5 ಪಂಚ ಯೋಜನೆ ಅಂತ ಹೇಳಿ ಬರೀ ಟ್ರಾನ್ಸ್ಫರ್ ದಂಧೆ, ಕಮಿಷನ್ ದಂಧೆ ಶುರು ಮಾಡ್ಕಿರೋ ಕಾಂಗ್ರೆಸ್ ಅವರು ಇವಾಗ ನೀವು ಅಧಿಕಾರಕ್ಕೋಸ್ಕರ ರಾಮ ಮಂದಿರ ಕಟ್ತಾ ಇರುವಂತದ್ದನ್ನು ನೀವು ಇಲ್ಲ ಅಧಿಕಾರ ಅದು ನಮಗೆ ಅಧಿಕಾರಕ್ಕೋಸ್ಕರ ನೀವು ಇಲ್ಲ ಅವರು ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್, ಅದಕ್ಕೆ ಗಿಮಿಕ್ ಅಂತ ಹೇಳ್ತೀರಲ್ಲ. ಅಲ್ಲ ರೀ, ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನದ ನಂತರ ಮಾಡ್ತಾ ಇದ್ದಾರೆ. ಅದು ಹೇಗ್ರಿ ನಿಮ್ಗೆ ಎಲೆಕ್ಷನ್ ಗಿಮಿಕ್ ಅಂತ ಅನ್ನಿಸ್ತು? ಕಾಂಗ್ರೆಸ್ ಅವರು ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ತೀರಾ. ಇವತ್ತು ನಮ್ಮ ಪ್ರತಿಯೊಬ್ರು ಭಾರತೀಯರಿಗೆ ಇದು ಒಂದು ಸ್ಮರಣೀಯವಾದ 500 ವರ್ಷದ ಹಿಂದೆ ನಡೆದಂತ ಇದನ್ನ ಎಷ್ಟು ಜನ ಅವರ ತನು ಮನ ಧನ ಅವನ್ನೆಲ್ಲ ಕಳ್ಕೊಂಡು ಇವತ್ತಿಗೆ ಅವರು ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಾ. ಅಲ್ಲೂ ನೀವು ರಾಜಕೀಯ ಮಾಡ್ತಾ ಇದ್ದೀರಾ, ಬೇರೆ ಬೇಯಿಸ್ಕೊಳ್ತಾ ಇದ್ದೀರಾ. ನಿಜಕ್ಕೂ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರಿಗೆ. ಪ್ರತಿಷ್ಠಾಪನೆ ಆಗಿದೆ.